ಸ್ನೇಹಿತರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇದು ಕೇಂದ್ರ ಸರ್ಕಾರದ ಬಡವರಿಗೆ ಯಾರಿಗೆ ಮನೆ ಇರುವುದಿಲ್ಲವೋ ಅಂಥವರಿಗೆ ಮನೆ ಪಡೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ನೀವು ಯಾವ ಒಂದು ಮನೆ ಪಡ್ಕೊಳ್ಬೇಕಂತ ಆಸೆ ಇಟ್ಕೊಂಡಿರ್ತೀರ. ಪ್ರತಿಯೊಬ್ಬರಿಗೂ ಕೂಡ ಮನೆ ಬೇಕು, ನಮ್ಮ ಸ್ವಂತ ಮನೆ ಇರಬೇಕು. ಇಲ್ಲಿ ಸ್ವಂತ ಮನೆ ಇದ್ದವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಏನಾದರೂ ರಿಪೇರಿ ಮಾಡಬೇಕು, ಮನೆ ತುಂಬ ದಿನದಿಂದ ಮನೆ ಕಟ್ಟಿರ್ತೀರ, ಅದು ಕೆಲವು ಕಡೆ ಹಾಳಾಗಿರುತ್ತೆ ಮನೆ, ಬೇರೆ ಒಂದು ಬಿರುಕು ಬಿಟ್ಟೋದಾಗಿರ್ಬೋದು, ಬೇಸ್ಮೆಂಟ್ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು, ಮೇಲ್ಛಾವಣಿ ಏನಾದರೂ ತೊಂದರೆ ಆಗಿ ಅದು ಬಿರುಕು ಬಿಟ್ಟರೆ ಒಂದು ಬೀಳುವ ಸ್ಥಿತಿಯಲ್ಲಿ ಇರುತ್ತೆ. ಆ ರಿಪೇರಿ ಮಾಡಲಿಕ್ಕೆ ಕೂಡ ನಿಮಗೆ ಅವಕಾಶ ಇದೆ. ನಿಮ್ಮ ಹತ್ರ ಖಾಲಿ ಜಾಗ ಇತ್ತು ಅಂತಂದರೆ ಖಾಲಿ ಜಾಗದಲ್ಲಿ ನಿಮಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮಗೆ ಇಷ್ಟು 2,85,000 ಏನೋ ಪೇಮೆಂಟ್ ಇದೆ ಅಂತ. ಈಗ ಬಂದಿರುವಂಥ ಮನೆಗಳು 2024-25ನೇ ಸಾಲಿನಲ್ಲಿ ಬಂದಿರುವಂಥ ಮನೆಗಳು ಒಂದು 1,20,000 ಮನೆಗಳು ಈಗ ಆಲ್ರೆಡಿ ಬಂದಿದೆ. ಅವು GPS ಕೂಡ ಖಾಲಿ ಜಾಗದ GPS ಕೂಡ ಮಾಡಿಕೊಂಡಿದ್ದಾರೆ. ಇದೇ ರೀತಿಯಾಗಿ ನೀವು ಇವಾಗ ಅರ್ಜಿ ಸಲ್ಲಿಸಿದರೆ ಮುಂದೆ ಒಂದು ದಿನಗಳಲ್ಲಿ ನಿಮಗೆ ಈ ಮನೆಗಳು ನಿಮಗೆ ಡೈರೆಕ್ಟಾಗಿ ಅಪ್ರೂವಲ್ ಆಗಿ ಬರುತ್ತೆ ಸ್ನೇಹಿತರೆ, ನಿಮ್ಮ ಗ್ರಾಮ ಪಂಚಾಯತಿಗೆ. ಆಗ ನೀವು ಕೂಡ ಒಂದು ಮನೆ ಕಟ್ಟಿಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ. ಆದಷ್ಟು ಈಗ ಅಪ್ಲಿಕೇಶನ್ ಕರೆದಿದೆ, ಕೇಂದ್ರ ಸರ್ಕಾರದಿಂದ ಒಂದು ಲಿಂಕ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ಲಿಂಕು ಬಳಸಿಕೊಂಡು ನಿಮಗೆ ಅರ್ಜಿ ಹಾಕಲಿಕ್ಕೆ ಬಂದರೆ ಅರ್ಜಿ ಹಾಕಿ, ಇಲ್ಲ ಅಂತಂದರೆ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ, ಇದು ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು ಅಂತೇನಿಲ್ಲ, ನೀವು CSC ಸೆಂಟರ್ ಇದೇನು ಕಂಪ್ಯೂಟರ್ ಇದ್ದರೆ ಸಾಕು, ನೀವು ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಕೂಡ ಹಾಕೊಳ್ಬೋದು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.